ನಮ್ಗೆ ಆ ಕಿಡ್ನಾಪರ್ಸ್ ನಮ್ಮನ್ನ ಬಿಟ್ಬಿಟ್ಟು ಓಡೋಗಿದ್ದಕ್ಕೆ ಏನ್ ಕಾರಣ ಅಂತ ಗೊತ್ತಾಗ್ಬೇಕು. ಹೇಳ್ತೀರಾ ಇಲ್ವಾ? ಹೇಳಿ. ಹೌದು ಆಂಟಿ, ಏನಂತ ಹೇಳಿ. ಅಚ್ಚು, ಆ ಕಿಡ್ನಾಪರ್ಸ್ ಫೋನ್ ಮಾಡಿದಾಗ ನಮ್ಮ ಹತ್ರ ಹಿಂಗಂತ ಹೇಳಿದ್ರು, ನಿಮ್ ಮಕ್ಳನ್ನ ಕಿಡ್ನಾಪ್ ಮಾಡಿಟ್ಟಿದೀವಿ ಅಂತ. ಅದಕ್ಕೆ ನಾನ್ ಹೇಳ್ದೆ, ಯಾಕಪ್ಪ ಈ ತರ ಸುಳ್ಳು ಹೇಳ್ತೀರಾ, ನಮ್ಮ ಮಕ್ಳೆಲ್ಲ ತೀರ್ಕೊಂಡು 8 ದಿನ ಆಯ್ತು ಅಂತ ಹೇಳ್ದೆ. ಅಚ್ಚು, ಅಲ್ಲಿಗೆ ಫೋನ್ ಕಟ್ ಆಗ್ಬಿಡ್ತು. ನನ್ಗೂ ಫೋನ್ ಬಂತು, ನಾನು ಹಂಗೇನೆ ಹೇಳಿದ್ದು. ಹೌದಚ್ಚು, ನಿಮ್ ಅಜ್ಜಿಗೂ ಫೋನ್ ಬಂತು, ನಾವು ಹಂಗೆ ಹೇಳಿದ್ವಿ. ಅವರು ತೀರ್ಕೊಂಡು 8 ದಿನ ಆಯ್ತು, ನೀವೇನಪ್ಪ ಈ ತರ ಹೇಳ್ತಾ ಇದ್ದೀರಾ, ತಡೀರಿ ನಿಮ್ಗೆ ಪೊಲೀಸಿಗೆ ಹೇಳ್ತೀವಿ ಅಂತ. ಏನ್ ಹೇಳ್ತಾ ಇದೀಯ ಅಚ್ಚು? ಅರ್ಥನೇ ಆಗ್ತಾ ಇಲ್ಲ. ಅಚ್ಚು, ಬೇಜಾರ್ ಮಾಡ್ಕೊಂಬೇಡ ಅಚ್ಚು. ಆ ತರ ಪರಿಸ್ಥಿತಿಯಲ್ಲಿ ಯಾರಿದ್ರೇನು ಈ ತರನೇ ಯೋಚನೆ ಮಾಡ್ತಾರೆ ಗೊತ್ತಾ? ಅದಕ್ಕೆ ನಾವೆಲ್ಲ ಸತ್ತೋಗ್ಬಿಟ್ವಿ ಅಂತ ಅನ್ಕೊಂಡ್ಬಿಟ್ಟಲ್ಲಮ್ಮ. ನಾವು ಕಾಡಲ್ಲಿರುವಾಗ ನೀವೆಲ್ಲ ನಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ, ಮಕ್ಕಳು ಎಲ್ಲಿರ್ತಾರೋ ಏನೋ ಅಂತ ಹುಡುಕ್ತಾ ಇರ್ತೀರಾ ಅನ್ಕೊಂಡು ಎಷ್ಟು ಫೀಲ್ ಮಾಡ್ತಾ ಇದ್ವಿ. ಆದ್ರೆ ನೀವು ಒಂದೇ ಸಮನೆ ನಾವು ಸತ್ತೋಗ್ಬಿಟ್ವಿ ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಲ್ಲಮ್ಮ. ತಪ್ಪಾಯ್ತಚ್ಚು, ತಪ್ಪಾಯ್ತು. ಆ ತರ ನಾವ್ ಅನ್ಕೊಂಡಿದ್ದು ತುಂಬಾ ತಪ್ಪಾಯ್ತು. ಸಾರಿ ಆಯ್ತಾ? ಆಗ ಏನಾಯ್ತಂತ ಹೇಳಿದ್ರೆ, ನಿಮ್ಮನ್ನ ಹುಡುಕುವಂತ ಕಾರ್ಯದಲ್ಲಿ ನಾವ್ ಇಳಿದಿದ್ವಿ. ಪೊಲೀಸ್ ಎಲ್ಲ ಸೇರ್ಕೊಂಡು ಅಲ್ಲಿ ನೀವು ಬಿದ್ದಂತ ಜಾಗಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಎಷ್ಟು ಕಷ್ಟಪಟ್ಟು ಆ ಜಾಗಕ್ಕೆ ನಾವು ಬಂದ್ವಿ. ಅವರು ಪೊಲೀಸ್ನವರು ಅಲ್ಲಿ ಹೋಗಿ ಹುಡುಕಕ್ಕೆ ಆಗಲ್ಲ ಅಂತ ಎಷ್ಟು ಹೇಳಿದ್ರು. ನಾನಂತೂ ಇಲ್ಲೇ ಇಲ್ಲ, ನಮ್ಮ ಮಕ್ಕಳು ಇದ್ದಾರೆ, ನೀವು ಹುಡುಕಿ ಹುಡುಕಿ ಅಂತ ನಾವ್ ಎಷ್ಟು ಒತ್ತಾಯ ಮಾಡಿ ನೀವು ಬಿದ್ದಂತ ಜಾಗಕ್ಕೆ ಬಂದ್ವಿ. ಹೌದಚ್ಚು, ನೀವು ಬಿದ್ರಲ್ಲ ಮೇಲಿಂದ, ಆ ಜಾಗಕ್ಕೆ ನಾವೆಲ್ಲ ಹೋಗಕ್ಕಾಗಲ್ಲ. ಅದಕ್ಕೆ ಅಂತಾನೆ ಒಂದು ಟೀಮ್ ಇದೆ ಅಂತ ಅಂದ್ಬಿಟ್ಟು ಒಬ್ರನ್ನ ಕೆಳಗಿಳಿಸಿದ್ವಿ ಹೆಲಿಕಾಪ್ಟರ್ ಇಂದ. ಅವ್ರು ಕೆಳಗಿಳಿದವರು ಸಡನ್ ಆಗಿ ಮತ್ತೆ ರಿಟರ್ನ್ ಬಂದ್ಬಿಟ್ರು. ಯಾಕಂಟಿ? ನೀವು ಬಿದ್ದಂತ ಜಾಗಕ್ಕೆ ಅವ್ನು ಹೇಳಿದ್ನಲ್ಲ, ಅಲ್ಲೇ ಸಿಂಹ ಹುಲಿ ಎಲ್ಲ ಇರೋದ್ ನೋಡ್ಕೊಂಡು ಹೆದರ್ಕೊಂಡು ರಿಟರ್ನ್ ಬಂದ್ಬಿಟ್ಟ. ನನ್ನ ಕೈಯಲ್ಲಂತೂ ಆಗಲ್ಲ, ನಾನು ಈ ಕೆಲಸನ ಮಾಡಕ್ಕಾಗಲ್ಲ. ನೋಡಿ, ಇಷ್ಟೊಂದು ದೊಡ್ಡ ಕಾಡಲ್ಲಿ ನಿಮ್ಮ ಮಕ್ಕಳು ಇಲ್ಲಿಂದ ಬಿದ್ದಿದ್ದಾರೆ ಅಂತ ಹೇಳುವಾಗ್ಲೇನೆ ಅವ್ರು ಬಿದ್ದಾಗ್ಲೇನೆ ಸತ್ತೋಗಿರ್ತಾರೆ, ಅವ್ರು ಬದುಕಿರಲ್ಲ, ನೀವು ಹುಡುಕಿದ್ರೇನು ವೇಸ್ಟ್ ಅಂತ ಅಂದ್ಬಿಟ್ಟು ಅವ್ರು ಕರ್ಕೊಂಡ್ ಬಂದ್ಬಿಟ್ರು ಗೊತ್ತಾ? ನಾನು ಇಲ್ಲ ನಮ್ಮ ಹಂಗೆ ಹೇಳ್ಬೇಡ, ನಮ್ಮ ಮಕ್ಕಳು ಬದುಕಿದ್ದಾರೆ, ನೀನ್ ಹೆಂಗಾದ್ರೂ ಮಾಡಿ ಹುಡುಕೊಡು ಅಂತ ನಾನು ಅವನ ಹತ್ರ ಎಷ್ಟು ರಿಕ್ವೆಸ್ಟ್ ಮಾಡಿದೆ. ಅವನು ಒಂದೇ ಮಾತಲ್ಲಿ, ಅಕ್ಕ ನೋಡಿ ಅಷ್ಟೊಂದ್ ದೊಡ್ಡ ಕಾಡಲ್ಲಿ ಹಂಗೂ ನಿಮ್ಮ ಮಕ್ಕಳು ಮೇಲಿಂದ ಬಿದ್ದು ಬದುಕಿದ್ರೇನು ಆ ಪ್ರಾಣಿಗಳ ಮಧ್ಯೆ ನಿಮ್ಮ ಮಕ್ಕಳು ಬದುಕಲ್ಲ ಅಂತ ಒಂದೇ ಮಾತಲ್ಲಿ ಮುಗಿಸ್ಬಿಟ್ಟ. ಹೌದಚ್ಚು, ನಾವು ಮಾತ್ರ ಏನ್ ಮಾಡಕ್ಕಾಗತ್ತೆ ಹೇಳಿ ನೋಡೋಣ. ಅಷ್ಟ್ ದೊಡ್ಡ ಕಾಡಲ್ಲಿ ಹೆಂಗ್ ಹುಡ್ಕೋದಂತಾನೆ ತಲೆಗೆ ಹೋಗ್ತಾ ಇಲ್ಲ. ಏನ್ ಮಾಡೋದು, ನಮ್ಮ ಮಕ್ಕಳು ಹೋದ್ರು ಅಂತ ಅನ್ಕೊಂಡ್ಬಿಟ್ಟು ನಾವು ಅಲ್ಲಿಂದ ಈ ಕಾಗೆಹಳ್ಳಿಗೆ ತಿರುಗಿ ಬಂದ್ಬಿಟ್ವಿ ಗೊತ್ತಾ? ಎಷ್ಟ್ ಬೇಜಾರಲ್ಲಿ ಬಂದೆ ಅಂತ ನಮ್ಗೆ ಗೊತ್ತು. ಅತ್ತೆ ಅತ್ತೆ ಪ್ಲೀಸ್ ಅತ್ತೆ, ಡೋಂಟ್ ಕ್ರೈ, ಪ್ಲೀಸ್ ಡೋಂಟ್ ಕ್ರೈ ಅತ್ತೆ, ನನಗೆ ತುಂಬಾ ಫೀಲ್ ಆಗುತ್ತೆ ಗೊತ್ತಾ? ಅಚ್ಚು, ಅಳ್ಬೇಡ ಅಚ್ಚು, ಹೆಂಗೋ ನೀನು ನಮ್ ಕೈ ಬಂದ್ ಸೇರ್ಕೊಂಡಲ್ಲ, ಎಷ್ಟು ಪುಣ್ಯ ಮಾಡಿದೀವಿ ಗೊತ್ತಾ ನಾವು. ಹೌದಮ್ಮ, ಆದ್ರೆ ಈ ಕಾಡಲ್ಲಿ ಇದ್ದ ದಿನ ಎಲ್ಲ ನೆನ್ಸ್ಕೊಂಡ್ರೆ ಎಷ್ಟು ಹೆದರಿಕೆ ಆಗ್ತದೆ ಗೊತ್ತಾ? ಈಗ್ಲೂನು ಎಷ್ಟು ಹೆದರ್ಕೊಂಡು ನಾವು ಅಲ್ಲಿಂದ ಎಷ್ಟು ದೂರ ನಡ್ಕೊಂಡ್ ಬಂದ್ವಿ. ಕಾಲೆಲ್ಲ ನೋವಾಯ್ತು ಗೊತ್ತಾ ನಮ್ಗೆ. 4 ಜನ ತುಂಬಾ ಕಷ್ಟಪಟ್ಟಿದೀವಿ ಅಮ್ಮ. ಅಚ್ಚು, ಅಳ್ಬೇಡ ಅಚ್ಚು, ಆಗಿದ್ದಾಗೋಯ್ತಚ್ಚು, ಇನ್ಮೇಲಾದ್ರೂ ಹುಷಾರಾಗಿರ್ಬೇಕಾಯ್ತಾ? ಆ ಕಳ್ರ ಹತ್ರದಿಂದ ಹೆಂಗ್ ಬಂದ್ರಿ ನೀವು? ಆಯ್ತಮ್ಮ, ಆ ಕಿಡ್ನಾಪರ್ಸ್ ಇದಾರಲ್ಲ, ಅವರು ನಿಮ್ಮ ಹತ್ರ ಮಾತಾಡ್ತೀವಿ ಅಂತ ಫೋನ್ ನಂಬರ್ ತಗೊಂಡೋಗ್ಬಿಟ್ಟು ನಮ್ಮ ಹತ್ರ ಬಂದು, ಸಾರಿ ಸಾರಿ ನಾವು ನಿಮ್ಮನ್ನ ಕಿಡ್ನಾಪ್ ಮಾಡ್ಬಿಟ್ವಿ, ಈ ತರ ಮಾಡಿದಕ್ಕೆ ತಪ್ಪಾಯ್ತು, ನಾವ್ ಇಲ್ಲಿಂದ ಓಡೋಗ್ತೀವಿ ಅಂತ ನಮ್ಮನ್ನ ಬಿಟ್ಬಿಟ್ಟು ಹಂಗೆ ಓಡೋಬಿಟ್ರಮ್ಮ. ಹೌದತ್ತೆ, ನನ್ಗೆ ಈಗ ಅನ್ಸತ್ತೆ ನೀವೆಲ್ಲರೂ ನಾವು ಸತ್ತೋಗ್ಬಿಟ್ವಿ ಅಂತ ಹೇಳಿದಾಗ ಅವರಿಗೆ ನಾವು ಸತ್ತೋಗಿರೋಂತ ಪ್ರೇತಾತ್ಮ ಅನ್ಕೊಂಡು ನಮ್ಮನ್ನ ನೋಡಿ ಹೆದರ್ಕೊಂಡು ಓಡೋಗಿರ್ಬೇಕು. ಹೌದೌದು, ಹಂಗೆ ಅನ್ಕೊಂಡಿರ್ಬೇಕು. ಅದಕ್ಕೆ ನಿಮ್ ನೋಡಿದ ತಕ್ಷಣ ಹೆದರ್ಕೊಂಡು ಓಡೋಗ್ಬಿಟ್ರು ಅವ್ರಿಬ್ರು. ನೀವು ನಮ್ಮ ಹತ್ರ ಮಾತಾಡ್ಲೇಬೇಡಿ ದೊಡ್ಡಮ್ಮ, ನೀವು ನಮ್ಮನ್ನ ಸತ್ತೋಗಿರೋಂತ ಪ್ರೇತಾತ್ಮ ಅಂತ ಹೇಳಿದ್ದವ್ರು ತಾನೇ? ಹಂಗೇನಿಲ್ಲ ಕಣೆ ಮಾಚು, ಹಂಗೇನ್ ಅನ್ಕೊಂಡಿಲ್ಲ. ನೀನ್ ಯಾಕೆ ಆ ತರ ಬೇಜಾರ್ ಮಾಡ್ಕೊಳ್ತೀಯ? ದೊಡ್ಡಮ್ಮ ನಿಮ್ಮನ್ನ ಸಡನ್ ಆಗಿ ನೋಡಿದ ತಕ್ಷಣ ಸ್ವಲ್ಪ ಹೆದರ್ಕೊಂಡ್ಬಿಟ್ಟೆ, ಅದಕ್ಕೆ ಹಂಗೆ ಹೇಳ್ಬಿಟ್ಟೆ ಆಯ್ತಾ? ಬೇಜಾರ್ ಮಾಡ್ಕೊಂಬೇಡ ಕಣೆ ಅಚ್ಚು. ನೀವ್ ಏನ್ ಹೇಳಿದ್ರೇನು, ನೀವು ನಮ್ಮನ್ನ ನೋಡಿದ ತಕ್ಷಣ ಪ್ರೀತಿಯಿಂದ ನೋಡ್ದೆ ನಾವು ಸತ್ತೋಗಿರೋರಂತ ಹೇಳಿದ್ರಲ್ಲ, ನನ್ಗೆ ಎಷ್ಟು ಬೇಜಾರಾಯ್ತು ಅಂದ್ರೆ ಅಷ್ಟು ಬೇಜಾರಾಯ್ತು. ಇರ್ಲಿ ಬಿಡಿ, ನಾವು ನಿಮ್ ಕಣ್ಣಿಗೆ ಮಾತ್ರ ಸತ್ತೋದಂತ ಪ್ರೇತಾತ್ಮಗಳಾಗಿ ಇರ್ತೀವಿ. ನೀವೇನು ನನ್ನ ಹತ್ರ ಮಾತಾಡ್ಲೇಬೇಡಿ ದೊಡ್ಡಮ್ಮ. ಯಾವಾಗ್ಲೂ ನಾನು ನಿಮ್ಮನ್ನ ಐ ಲವ್ ಯು ಅಂತ ಹೇಳ್ತೀನಿ, ಇನ್ಮೇಲೆ ಐ ಹೇಟ್ ಯು. ಅಚ್ಚು, ಏನಮ್ಮ ದೊಡ್ಡೋರ ಹತ್ರ ಹಂಗ್ ಮಾತಾಡ್ಬಾರ್ದಂತ ಹೇಳಿದಿನಲ್ಲ ಅಚ್ಚು? ಆಗ್ಲೇ ಅವರು ನಮ್ಮನ್ನ ನೋಡಿದ ತಕ್ಷಣ ಆ ತರ ಹೇಳಿದ್ರಲ್ಲ, ನಮ್ಗೆ ಇಷ್ಟ ದಿನ ಬಿಟ್ಟು ಕಾಡೆಲ್ಲ ಸುತ್ತಾಡಿ ನಮಗ್ ಬರುವಾಗ ಆ ತರ ಹೇಳಿದಾಗ ನಮ್ಗೆ ಎಷ್ಟು ಬೇಜಾರಿರ್ಬೇಕಮ್ಮ. ಅಚ್ಚು ಹೇಳಿ ಏನಂತ? ನಿಮ್ಮಮ್ಮನು ನೀವು ಸತ್ತೋಗ್ಬಿಟ್ರು ಅಂತಾನೆ ಹೇಳಿದ್ಲು. ನಿಮ್ಮಮ್ಮನ ಹತ್ರ ಮಾತ್ರ ನೀನು ಸಿಟ್ ಮಾಡ್ಕೊಳ್ತಾ ಇಲ್ಲ, ನನ್ನ ಹತ್ರ ಸಿಟ್ ಮಾಡ್ಕೊಳ್ತಾ ಇದೆಯಲ್ಲ.
ನಾನೇನು ಅಷ್ಟು ಹುಚ್ಚಿ ಏನಲ್ಲ ದೊಡ್ಡಮ್ಮ. ನಮ್ಮಮ್ಮ ನಾವು ಕಳೆದೋಗ್ಬಿಟ್ಟಾಗ ಅವರು ನಾವು ಸತ್ತೋಗ್ಬಿಟ್ವಿ ಅಂತ ಅನ್ಕೊಂಡ್ರು. ಆದ್ರೆ ನೀವು ನಾವ್ ಇಷ್ಟ ದಿನ ಬಿಟ್ಟು ಬಂದಾಗ ನೀವು ನಮ್ ಮುಂದೆನೆ ನಾವ್ ಸತ್ತೋಗಿದೀವಿ, ನಾವ್ ಪ್ರೇತಾತ್ಮ ದೆವ್ವಗಳು ಅಂತ ಅಂದ್ಬಿಟ್ಟು ಹೆಂಗೆಲ್ಲ ಮಾತಾಡಿದ್ರಿ ಅಲ್ಲ. ಆಗ ನಮ್ಗೆ ಎಷ್ಟು ಮನ್ಸು ನೋವಾಗತ್ತೆ ಅಂತ ಒಂಚೂರು ಅನ್ಕೊಳ್ದೆ ನೀವು ಈ ತರ ಎಲ್ಲ ಮಾತಾಡೋದು ಇಲ್ದೆ ಅದ್ಯಾವುದೋ ಒಂದು ಸ್ಟೋರಿ ಬೇರೆ ಹೇಳ್ತಾ ಇದ್ದೀರಲ್ಲ ನೀವು. ಯಾವ್ದೋ ಹುಡುಗಿ ಸತ್ತೋಗ್ಲಂತೆ, ಸ್ಪಾಟ್ ಔಟ್ ಆಗ್ಲಂತೆ, ಅವಳು ಮತ್ತೆ ಮನೆಗೆ ಬಂದ್ಲಂತೆ, ಹೆಂಗೆಲ್ಲ ಹೇಳ್ತಾ ಇದ್ದೀರಲ್ಲ ನೀವು. ಆದ್ರೆ ನಮ್ಮಮ್ಮ ಆಗ್ಲಿ, ರೇಷ್ಮಾರಮ್ಮ ಆಗ್ಲಿ, ಲಿಲ್ಲಿಯವರಮ್ಮ ಆಗ್ಲಿ ಆ ತರ ಒಂಚೂರು ಅನ್ಕೊಳ್ದೆ ನಮ್ ಮೇಲೆ ನಿಜವಾದ ಪ್ರೀತಿನ ತೋರಿಸಿ ನಮ್ಮನ್ನ ಹಿಂಗ್ ಮನೆ ಕರ್ಕೊಂಡೋದ್ರು ಗೊತ್ತಾ. ನೀವಾಗಿದ್ರೆ ಒಂದ್ ವೇಳೆ ನಿಮ್ಮನ್ ಮಾತ್ರ ನಾವು ನೋಡಿದ್ವಿ ಅಂದ್ರೆ ನಮ್ಮನ್ನ ಊರಿಂದ ಹಂಗೆ ಹೊರಗಡೆ ಕಳಿಸ್ತಾ ಇದ್ರೇನೋ ನೀವು. ಏನಚ್ಚು ನೀನು ಇಷ್ಟು ಸಣ್ಣ ಹುಡುಗಿ ಇದೆಯಾ, ಆದ್ರೆ ದೊಡ್ಡಮ್ಮ ಅಂತಾನೆ ಇಲ್ದೆ ಈ ತರ ಮಾತಾಡ್ತಾ ಇದೀಯಾ. ಎಷ್ಟು ಬೇಜಾರಾಗ್ತಾ ಇದೆ, ಎಷ್ಟು ಅವಮಾನ ಆಗ್ತಿದೆ. ಅಕ್ಕ ಅಕ್ಕನೂ ಇಲ್ಲ ಏನೂ ಇಲ್ಲ ಸ್ವೀಟಿ. ಇಷ್ಟು ಸಣ್ಣ ಹುಡುಗಿ ಎಲ್ರ ಮುಂದೆ ಅವಮಾನ ಮಾಡ್ತಾ ಇದ್ದಾಳೆ, ನೀನ್ ಸುಮ್ಮನೆ ನೋಡ್ಕೊಂಡು ನಿಂತ್ಕೊಂಡಿದ್ಯಾ. ಅಕ್ಕ ಅಕ್ಕ ಅಮ್ಮ ಏನಚ್ಚು ಈ ತರ ಬೈದ್ಬಿಟ್ಟೆ ದೊಡ್ಡಮ್ಮನ್ನ. ಅಮ್ಮ ನೀವು ಸುಮ್ಮನೆ ಇರಿ ದೊಡ್ಡಪ್ಪ. ನೋಡಿ ನಾನು ಯಾರನ್ನೂ ಬೈಲಿಲ್ಲ, ಯಾರ ಮನ್ಸನ್ನು ನೋವು ಮಾಡ್ಲಿಲ್ಲ ದೊಡ್ಡಪ್ಪ. ನೀವೇ ಸ್ವಲ್ಪ ಯೋಚನೆ ಮಾಡಿ ದೊಡ್ಡಪ್ಪ. ನಾವು ಅಲ್ಲಿಂದ ಬಿದ್ದು ಕಾಡಲ್ಲಿ ಎಷ್ಟೊಂದು ಪ್ರಾಣಿಗಳ ಮಧ್ಯೆ ಜೀವನ ಮಾಡಿ ಅಲ್ಲಿಂದ ನಾವು ಎಷ್ಟು ಕಷ್ಟಪಟ್ಟು ಸಮುದ್ರದ ಮುಖಾಂತರ ನಾವು ಇಲ್ಲಿ ಬಂದಿದೀವಿ. ಎಷ್ಟು ಕಷ್ಟಪಟ್ಟು ಬಂದಿದೀವಿ ಅಂತ ನಮ್ಗೆ ಗೊತ್ತು. ಈ ಸಣ್ಣ ವಯಸ್ಸಲ್ಲಿ ಈ ತರ ಎಲ್ಲ ಕಷ್ಟಪಟ್ಟಿದೀವಿ. ಹಂಗಿದ್ದು ನಾವು ಮನೆಗೆ ಬಂದಾಗ ಎಲ್ಲರನ್ನು ನೋಡುವಾಗ ಎಷ್ಟು ಖುಷಿ ಆಗತ್ತೆ. ಆ ಟೈಮಲ್ಲಿ ದೊಡ್ಡಮ್ಮ ನಾವು ಸತ್ತೋಗಿದೀವಿ, ನಾವು ಪ್ರೇತಾತ್ಮಗಳು ಅಂತ ಹೇಳುವಾಗ ತುಂಬಾ ಮನಸ್ಸು ನೋವಾಗತ್ತೆ ದೊಡ್ಡಪ್ಪ. ಆ ತರ ಹೇಳುವಾಗ ಆಗ ನಾವು 4 ಜನ ಎಷ್ಟು ಎದ್ರುಕೊಂಡ್ವಿ ಗೊತ್ತಾ. ಹೆಂಗೋ ಹೋಯ್ತು, ನಾವು ಸತ್ತೋಗಿದೀವಿ ಅಂತ ಅನ್ಕೊಂಡಿದ್ದಾರೆ ಎಲ್ರು. ನಮ್ಮನ್ನ ಈ ಊರ್ ಬಿಟ್ಟು ಹೊರಗಡೆ ಹಾಕ್ತಾರೆ ಅಂತ ಅನ್ಕೊಂಡು ನಾವು ಎಷ್ಟು ಎದ್ರುಕೊಂಡ್ವಿ ಗೊತ್ತಾ ದೊಡ್ಡಪ್ಪ. ಅಚ್ಚುಮ್ಮ, ನಿನ್ ದೊಡ್ಡಮ್ಮ ಒಂದೊಂದ್ಸಲ ಚೆನ್ನಾಗಿ ಮಾತಾಡ್ತಾಳೆ, ಒಂದೊಂದ್ಸಲ ಏನಂತಾನೆ ಗೊತ್ತಿಲ್ಲದೆ ಸಡನ್ ಆಗಿ ಈಗ ಹೇಳ್ದಲ್ಲ ನೀನು ಆ ತರ ಮಾತಾಡ್ತಾಳೆ. ಅವಳ ಬಗ್ಗೆ ನಿನಗೆ ಸರಿಯಾಗಿ ಗೊತ್ತಿಲ್ಲ. ಅವಳೊಟ್ಟಿಗೆ ನಾನು ಜೀವನ ನಡೆಸ್ತಾ ಇದ್ದೀನಿ. ಅವಳು ಯಾರು, ಅವಳ ಬಗ್ಗೆ ಏನಂತ ನಿನ್ಗೆಲ್ಲ ಗೊತ್ತು. ಅವಳು ಏನೋ ಈ ತರ ಹೇಳ್ಬಿಟ್ಲು ಆಯ್ತಾ. ನೀನ್ ಏನು ಮನ್ಸಿಗೆ ಹಾಕೋಬೇಡ ಆಯ್ತಾ. ನಿನ್ ದೊಡ್ಡಮ್ಮ ಯಾವಾಗ್ಲೂ ನಿನ್ ಮೇಲೆ ಪ್ರೀತಿಯಿಂದಾನೇ ಇರ್ತಾರೆ ಆಯ್ತಾ. ಸರಿ ಬಿಡು, ನಿನ್ ದೊಡ್ಡಮ್ಮ ಇಲ್ಲಿಂದ ಹೋಗ್ಬಿಟ್ಟಲ್ಲ ಅಚ್ಚುಮ್ಮ. ಈಗ ನೀನ್ ಹೇಳು, ಕಿಡ್ನಾಪರ್ಸ್ ಹತ್ರ ಇಂದ ನೀನ್ ಹೆಂಗೆ ನೀವು ಇಲ್ಲಿಗೆ ಬಂದ್ರಿ? ಕಿಡ್ನಾಪರ್ಸ್ ನಮ್ಮನ್ನ ಅಲ್ಲಿ ಬಿಟ್ಬಿಟ್ಟು ಹೋದ್ಮೇಲೆ ದೊಡ್ಡಪ್ಪ ನಾವು ಒಬ್ರು ಸಹಾಯದಿಂದ ಇನ್ನೊಬ್ರು ಕೈಗೆಲ್ಲ ಹಗ್ಗ ಕಟ್ಟಿದ್ರ. ಆಗ ಅಲ್ಲಿ ಬಿಚ್ಬಿಟ್ಟು ಅಲ್ಲಿಂದ ಮತ್ತೆ ನಾವು ಕಾಡಲ್ಲೇ ನಡ್ಕೊಂಡ್ ಬರ್ತಾ ಇದ್ವಿ ದೊಡ್ಡಪ್ಪ. ಆಗ ಅಲ್ಲೊಂದ್ ಗಾಡಿ ನಿಂತ್ಕೊಂಡಿತ್ತು. ಗಾಡಿನಾ? ಏನ್ ಗಾಡಿ? ಅದು ಸಣ್ಣ ಗಾಡಿ ಬರ್ತದಲ್ಲ ದೊಡ್ಡಪ್ಪ, ಈ ಲಾರಿ ತರ ಹಿಂಗಡೆ ಎಲ್ಲ ಏನಾದ್ರೂ ಐಟಮ್ ಎಲ್ಲ ಹಾಕೊಂಡು ಹೋಗ್ತಾರಲ್ಲ ಅಂತ ಗಾಡಿ ನಿಂತ್ಕೊಂಡಿತ್ತ. ಆಗ ಆ ಗಾಡಿ ಡ್ರೈವರು ಕೆಳಗಿಳಿದು ಯಾರ ಹತ್ರನೋ ಫೋನಲ್ಲಿ ಮಾತಾಡ್ತಾ ಇದ್ರು. ಹೌದಾ? ಹೌದು ದೊಡ್ಡಪ್ಪ. ಆಮೇಲೆ ಅವ್ರು ಮಾತಾಡ್ತಾ ಇದ್ದಾಗ ಏನ್ ಹೇಳ್ತಾ ಇದ್ರು ಅಂದ್ರೆ ಕಾಗೆಹಳ್ಳಿಯಿಂದ ಮತ್ತೆ ಬೇರೆ ಯಾವ ಕಡೆನೋ ಹೋಗ್ಬೇಕು ಅಂತ ಮಾತಾಡ್ತಾ ಇದ್ರು. ಆಗ ನಮ್ಗೆ ತುಂಬಾ ಸಂತೋಷ ಆಗ್ಬಿಟ್ಟು. ಗುಬ್ಬಿಹಳ್ಳಿಗೆ ಅಚ್ಚು. ಕಾಗೆಹಳ್ಳಿ ಆದ್ಮೇಲೆ ಗುಬ್ಬಿಹಳ್ಳಿ ಎಲ್ಲ ಬರ್ತದಲ್ಲ ಅಂತ ದೊಡ್ಡಪ್ಪ, ಆ ಕಡೆ ಹೋಗ್ಬೇಕಂತ ಮಾತಾಡ್ತಾ ಇದ್ರು. ನಮ್ಗೆ ತುಂಬಾ ಸಂತೋಷ ಆಗ್ಬಿಟ್ಟು. ಆಮೇಲೆ ಅವ್ರು ಗಾಡಿ ಸ್ಟಾರ್ಟ್ ಮಾಡ್ಬಿಟ್ಟು ಆಮೇಲೆ ಎದ್ಕೊಂಡು ನಾವೆಲ್ಲರೂ ಗಾಡಿ ಹತ್ಕೊಂಡ್ಬಿಟ್ವಿ ಅವ್ರಿಗೆ ಹೇಳ್ದೇನೆ. ಆಮೇಲೆ ಆ ಗಾಡಿಯವ್ ನೀನು ಹೇಳಿಲ್ವಾ? ಆ ಗಾಡಿ ಓಡಿಸ್ತಾ ಇರುವಂತ ಡ್ರೈವರ್ಗೆ ನಾವು ಹಿಂದೆ ಹತ್ಕೊಂಡಿರೋದು ಗೊತ್ತೇ ಆಗ್ಲಿಲ್ಲ ದೊಡ್ಡಪ್ಪ. ತುಂಬಾ ದೂರ ಹೋದ್ಮೇಲೆ ಅವ್ರು ಗಾಡಿ ನಿಲ್ಸ್ಬಿಟ್ರು ಸಡನ್ ಆಗಿ. ಆಗ ನಾವು 4 ಜನ ತುಂಬಾ ಹೆದರ್ಕೊಂಡ್ಬಿಟ್ವಿ. ಆಮೇಲೆ ಆ ಡ್ರೈವರು ಗಾಡಿಯಿಂದ ಇಳಿ ಬಂದು ಯಾರ್ ನೀವು, ಮೊದ್ಲು ಗಾಡಿಯಿಂದ ಕೆಳಗಿಳಿರಿ ಅಂತ ನಮ್ಮನ್ನ ಬೈದ್ರು. ಸಿಟ್ಟಾಗಿ ಹಂಗೆ ಹೆಂಗೆ ಹೆದರ್ಸಿದ್ರು. ಆಮೇಲೆ ಏನ್ ಮಾಡಿದ್ರಿ? ಆಮೇಲೆ ಇವ್ರು 3 ಜನ ಇದಾರಲ್ಲಮ್ಮ, ಆ ಅಣ್ಣ ಎದುರಿಸಿದಕ್ಕೆ ಗಾಡಿಯಿಂದ ಕೆಳಗಿಳ್ಬಿಟ್ರು. ಆಮೇಲೆ ನನ್ನನ್ನು ಇಳಿಯಕ್ಕೆ ಕೇಳಿದ್ರ. ನಾನಂತೂ ಇಳಿಯದೇ ಇಲ್ಲ, ಏನ್ ಮಾಡ್ತೀರಾ ಮಾಡಿ ಅಂತ ಹೇಳ್ಕೊಂಡು ಗಾಡಿಯಲ್ಲೇ ನಿಂತ್ಕೊಂಡ್ಬಿಟ್ಟಮ್ಮ. ಹೌದಾ ಅಚ್ಚು? ಏನ್ ಅಚ್ಚು ಹೇಳ್ತಿದ್ಯಾ? ಆಮೇಲೆ ಏನ್ ಮಾಡಿದ್ರು ಅವಣ್ಣ? ಅವಣ್ಣ ಇದಾರಲ್ಲ ಪಾಪ, ಎಷ್ಟು ಎದುರಿಸ್ತಾ ಇದಾರೆ ಗೊತ್ತಾ. ಗಾಡಿಯಿಂದ ಇಳಿತೀರಾ ಇಲ್ಲ ನಾನು ಓಡ್ದು ಕೆಳಗಿಳಿಸ್ಲಾ ಅಂತ ಅಂದ್ಬಿಟ್ಟು ಜೋರ್ ಮಾಡಿದ್ರು ತುಂಬಾ. ಆಮೇಲೆ ಮಾವ ಅಚ್ಚು ಇದ್ದಾಳಲ್ಲ, ಅವಳು ಬ್ರಿಲಿಯಂಟ್ ಆಗಿ ಐಡಿಯಾ ಮಾಡಿ ಆ ಅಣ್ಣನ್ನ ಅವಳು ಎದುರಿಸಿದ್ಲು. ಹೌದಾ? ಹಾಯ್ ಫ್ರೆಂಡ್ಸ್, ವಿಡಿಯೋಸ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೇನೆ ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿ. ಬಾಯ್ ಬಾಯ್.